ನಮಸ್ಕಾರ, ಅರಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ. ಬರೀ ಸ್ನೇಹಿತರೆ, ನಾವು ಇವತ್ತು ಸ್ಟ್ರಾಬೆರಿ ಜ್ಯೂಸ್ ಮಾಡೋದು ಹೆಂಗಂತ ನೋಡೋಣ. ಸ್ಟ್ರಾಬೆರಿ ಮನೆಯೊಳಗಿದ್ದು ಅದಕ್ಕೆ ನಿಮ್ಗೆ ಜ್ಯೂಸ್ ಮಾಡಿ ತೋರಿಸ್ಬೇಕು ಅಂಥೇಳಿ ತೋರಿಸ್ಲಿಕ್ಕತ್ತೀನಿ. ಇಲ್ಲಿ ಜ್ಯೂಸ್ ಮಾಡೀನಿ ನೋಡಿರಿ, ಸರ್ವ್ ಮಾಡ್ಲಿಕ್ಕತ್ತೀನಿ. ಸ್ಟ್ರಾಬೆರಿ ಜ್ಯೂಸ್ ಮಾಡೋದು 2 ನಿಮಿಷ ಒಳಗೆ ಮಾಡ್ಕೋಬೋದು ನೀವು. ಮತ್ತು ಮಕ್ಕಳಿಗೆ ಮಾಡಿಕೊಡ್ರೆ ಆರೋಗ್ಯಕ್ಕೆ ಚಲೋ. ಹಂಗನ್ನು ತಿಂದ್ರೆ ಸ್ಟ್ರಾಬೆರಿ ನಡೀತದೆ. ಸ್ವಲ್ಪ ಹುಳಿ ಇರ್ತಾವೆ. ಜ್ಯೂಸ್ ಮಾಡಿಕೊಟ್ರೆ ಮಕ್ಕಳು ಅಗದಿ ಇಷ್ಟಪಟ್ಟು ಕುಡಿತಾರೆ. ನಮ್ಮದು ಈಗ ಸ್ಟ್ರಾಬೆರಿ ಮನೆಯೊಳಗೆ ತಂದಿದ್ದು ಸ್ವಲ್ಪ ಹುಳಿ ಇದ್ದು ಮಕ್ಕಳು ತಿನ್ನಲಿಲ್ಲ, ಅದಕ್ಕೆ ಇದು ಜ್ಯೂಸ್ ಮಾಡಿಕೊಟ್ರೆ ತಿಂತಾರೆ ಅಂಥೇಳಿ ಸ್ಟ್ರಾಬೆರಿ ಜ್ಯೂಸ್ ಮಾಡೀನಿ. ಬರ್ರಿ ನಿಮ್ಮ ಜೊತೆಗೆ ಅದನ್ನು ಹಂಚ್ಕೊಂಡಿನಿ. ಹೆಂಗೆ ಮಾಡೋದಂತ ನೋಡೋಣ. 2 ನಿಮಿಷ ಒಳಗೆ ನಾವು ಸ್ಟ್ರಾಬೆರಿ ಜ್ಯೂಸ್ ಮಾಡಿ ರೆಡಿ ಮಾಡ್ಬೋದು. ಈ ಸ್ಟ್ರಾಬೆರಿನೇ ಐತಲ್ಲ, ಎಲ್ಲ ತೊಳೆದು ಸ್ವಚ್ಛಂಗೆ ತೊಳೆದು ನಾನಿಲ್ಲಿ ಹೋಳಿಟ್ಕೊಂಡಿನಿ ಒಂದು 5ರಿಂದ 6. ಆಮ್ಯಾಗ ಸ್ವಲ್ಪ ಡ್ರೈ ಫ್ರೂಟ್ಸ, ಬಾದಾಮ ಮತ್ತು ಗೋಡಂಬಿ ಅದನ್ನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿನಿ. 1-2 ಚಮಚೆ ಸಕ್ಕರೆ ಮತ್ತು 1 ಚಿಟಿಕೆಯಷ್ಟು ಏಲಕ್ಕಿ ಪುಡಿ ತೊಗೊಂಡಿನಿ. ನಾನು 1 ಗ್ಲಾಸ್ ಜ್ಯೂಸ್ ಮಾಡಾಕತ್ತೀನಿ, ಅದಕ್ಕೆ 1 ಕಪ್ ಹಾಲು ತೊಗೊಂಡಿನಿ. ನೀವು ಎಷ್ಟು ಮಾಡ್ತೀರಿ ಅದ್ರ ಮ್ಯಾಗಿಂದ ಅಳತೆ ಮ್ಯಾಗಿಂದ ನೀವು ಹಾಲು ತೊಗೊರಿ. ನಾನೊಂದು 5-6 ಸ್ಟ್ರಾಬೆರಿಗೆ 1 ಕಪ್ ಹಾಲು ತೊಗೊಂಡಿನಿ. ಈಗ ಒಂದು ಜ್ಯೂಸರ್ ಜಾರಿಗೆ ಎಲ್ಲ ಹಾಕೊಳ್ಳೋನು. ಸ್ಟ್ರಾಬೆರಿ, ಆಮೇಲೆ ನಾವು ತೊಗೊಂಡಿದ್ದು ಪದಾರ್ಥ ಏನದಲ್ಲ, ಸಕ್ಕರೆ, ಏಲಕ್ಕಿ ಪುಡಿ ಮತ್ತು ಡ್ರೈ ಫ್ರೂಟ್ಸ ಸ್ವಲ್ಪ ಇದ್ರೊಳಗೆ ಹಾಕಿ ಮತ್ತು ಮ್ಯಾಗ ಒಂದು ಸ್ವಲ್ಪ ಗಾರ್ನಿಷಿಂಗ್ ಒಂದು ಸ್ವಲ್ಪ ಇಟ್ಕೋತೀನಿ. ಸ್ವಲ್ಪ ದಪ್ಪ ಇದ್ದಿದ್ದೆಲ್ಲ ಇದ್ರೊಳಗೆ ಹಾಕ್ಕೋತೀನಿ. ಆಮೇಲೆ ಹಾಲು, ಡ್ರೈ ಫ್ರೂಟ್ಸ್ ಹಾಕಿದ್ರೆ ಸ್ವಲ್ಪ ಎಲ್ಲ ಟೇಸ್ಟ್ ಚಲೋ ಬರ್ತೈತಿ ಮತ್ತು ಹುಳಿಯನ್ನು ಹತ್ತಂಗಿಲ್ಲ. ಸಕ್ಕರೆ ಬೇಕಂದ್ರೆ ನೀವು ಹಾಕೋಬೋದು, ಅಥವಾ ಸ್ಟ್ರಾಬೆರಿ ನೀವು ತಂದಿದ್ದು ಸಿಹಿ ಇದ್ರೆ ಸಕ್ಕರೆ ಸ್ಕಿಪ್ ಮಾಡಿದರೂ ನಡೀತದೆ. ನಾನಿಲ್ಲಿ ಸ್ಟ್ರಾಬೆರಿ ಸ್ವಲ್ಪ ಹುಳಿ ಅದಾವ ಅಂಥೇಳಿ ಸ್ವಲ್ಪ 1 ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿನಿ. ಈಗ ಬರ್ರಿ ನಾವು ಜ್ಯೂಸ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಒಳಗೆ ಆಗ್ತದೆ. 2-3 ಸೆಕೆಂಡ್ ಒಳಗೆ ಇದು ಜಾರ್ ಒಳಗೆ ಇದು ಎಲ್ಲ ಜ್ಯೂಸ್ ಆಗಿ ರೆಡಿ ಆಗ್ತದೆ. ನಾವು ಈಗ ಗ್ಲಾಸಿಗೆ ಸರ್ವ್ ಮಾಡ್ಕೋಬೋದು. ನೋಡಿರಿ, ರೆಡಿ ಆಯಿತು ನಮ್ಮದು ಜ್ಯೂಸ. ನಾವೀಗ ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ಳೋಣ ಬರ್ರಿ. ಇದ್ರೊಳಗೆ ಬೇಕಿದ್ರೆ ನೀವು ಐಸ್ ಕ್ಯೂಬ್ ಹಾಕೋಬೋದು, ಬೇಸಿಗೆ ದಿನದಾಗ ಮಾಡ್ಕೊಳ್ಳೋದಾದ್ರೆ. ಈಗ ಇನ್ನೂ ಬೇಸಿಗೆ ಅಷ್ಟು ಚಾಲೂ ಆಗಿಲ್ಲ, ಅದಕ್ಕೆ ನಾನಿಲ್ಲಿ ಐಸ್ ಕ್ಯೂಬ್ ಹಾಕ್ಕೊಂಡಿಲ್ಲ. ಈ ಗ್ಲಾಸಿಗೆ ನಾನು ಸರ್ವ್ ಮಾಡ್ತೀನಿ. ಇದಕ್ಕೊಂದು ಸ್ವಲ್ಪ ಗಾರ್ನಿಷಿಂಗ್ ಮಾಡೋನು. ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ, ಸ್ವಲ್ಪ ಜೇನುತುಪ್ಪ ಹಾಕಿ. ಅಂದಂಗೆ ಜೇನುತುಪ್ಪ ನಾನು ತೋರಿಸೋದು ಮರ್ತೀನಿ, ವಿಡಿಯೋದೊಳಗೆ ಬಂದಿಲ್ಲ, ಕ್ಲಿಪ್ಪಿಂಗ್ ಸ್ಕಿಪ್ ಆಗ್ಯದ. ಈಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಮ್ಯಾಗ ಹಾಕಿದ ನಂತರ 1 ಚಮಚೆ 1-2 ಚಮಚದಷ್ಟು ಜೇನುತುಪ್ಪ ಮ್ಯಾಗ ಹಾಕ್ಕೊಳ್ರಿ. ಹಾಕ್ಕೊಂಡು ನಾವೀಗ ಸರ್ವಿಂಗ್ ಬಾಲಕ್ಕೆ ಸರ್ವ್ ಮಾಡ್ಯಾವ ನೋಡಿರಿ. ಇದು ಕುಡಿಲಿಕ್ಕೆ ರೆಡಿ ಆಯಿತು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.